ಗಂಡನಿಗೆ ಮೂರನೇ ಮದುವೆ ಮಾಡಿಸಿದ ಇಬ್ಬರು ಪತ್ನಿಯರು. ಹಬ್ಬ ಹೆಂಡತಿಯರು ಅಂದ್ರೆ ಹೀಗಿರಬೇಕು ಅಂದ್ರು ಪಟೇ ಹೈಕಳು. ಆದ್ರೆ ಇಲ್ಲೊಂದು ಕತೆ ಇದೆ ನೋಡಿ. ಈ ಸುದ್ದಿ ಓದಿದ್ರೆ ನಿಮಗೂ ಒಮ್ಮೆ ಆಶ್ಚರ್ಯವಾಗುತ್ತೆ. ಹೌದು, ಇನ್ನೊಂದು ಹುಡುಗಿಯನ್ನ ನೋಡಿದ್ರೆ ಸಿಡಿಮಿಡಿಗೊಳ್ಳುವ ಹೆಂಡತಿಯರ ನಡುವೆ ಇಲ್ಲಿಬ್ಬರು ಹೆಂಡತಿಯರು ಸೇರಿಕೊಂಡು ತನ್ನ ಗಂಡನಿಗೆ ಮತ್ತೊಂದು ಮದುವೆ ಮಾಡಿಸಿದ್ದಾರೆ. ಮದುವೆ ಅನ್ನೋದು ಜೀವನದ ಪ್ರಮುಖ ಘಟ್ಟ. ಸಾಮಾನ್ಯವಾಗಿ ಲವರ್ ಆಗ್ಲಿ ಹೆಂಡತಿಯಾಗ್ಲಿ ತನ್ನ ಹುಡುಗ ಅಥವಾ ಗಂಡ ಇನ್ನೊಂದು ಹುಡುಗಿಯನ್ನ ಕಂಡ್ರೆ ಸಾಕು ತಕ್ಷಣ ಕೋಪಗೊಳ್ಳುತ್ತಾರೆ. ಆದ್ರೆ ಇಲ್ಲೊಂದು ಕತೆ ಇದೆ ನೋಡಿ. ಈ ಸುದ್ದಿ ಓದಿದ್ರೆ ನಿಮಗೂ ಒಮ್ಮೆ ಆಶ್ಚರ್ಯವಾಗುತ್ತೆ. ಹೌದು, ಇನ್ನೊಂದು ಹುಡುಗಿಯರನ್ನ ನೋಡಿದ್ರೆ ಸಿಡಿಮಿಡಿಗೊಳ್ಳುವ ಹೆಂಡತಿಯರ ನಡುವೆ ಇಲ್ಲಿಬ್ಬರು ಹೆಂಡತಿಯರು ಸೇರಿಕೊಂಡು ತನ್ನ ಗಂಡನಿಗೆ ಮತ್ತೊಂದು ಮದುವೆ ಮಾಡಿಸಿದ್ದಾರೆ. ಇಲ್ಲೊಬ್ಬ ಆಂಧ್ರ ಪ್ರದೇಶ ಮೂಲದವನಾದ ಸಗೇಣಿ ಪಾಂಡಣ್ಣ ಎಂಬ ವ್ಯಕ್ತಿಗೆ ತನ್ನ ಇಬ್ಬರು ಹೆಂಡತಿಯರು ಸೇರಿಕೊಂಡು ಮೂರನೇ ಮದುವೆ ಮಾಡಿಸಿದ್ದಾರೆ. ಸದ್ಯ ಈ ಮದುವೆಯ ಆಮಂತ್ರಣ ಪತ್ರಿಕೆ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ವೈರಲ್ ಆಗುತ್ತಿದೆ. ಆಂಧ್ರ ಪ್ರದೇಶದ ಅಲ್ಲೂರಿ ಸೀತಾರಾಮರಾಜು ಜಿಲ್ಲೆಯ ಗುಲ್ಲೇಲು ಗ್ರಾಮದ ಸಗೇಣಿ ಪಾಂಡಣ್ಣ ಅವರು 2000ರಲ್ಲಿ ತಮ್ಮ ಮೊದಲ ಪತ್ನಿ ಪಾರ್ವತಮ್ಮ ಅವರನ್ನ ವಿವಾಹವಾಗಿದ್ದರು. ಅದಾದ ನಂತರ ಅವರು 2007ರಲ್ಲಿ ಮತ್ತೊಮ್ಮೆ ಅಪ್ಪಾಲಮ್ಮ ಎಂಬುವವರ ಜೊತೆ ವಿವಾಹವಾದರು ಮತ್ತು ಮಕ್ಕಳಿಲ್ಲದ ಕಾರಣ ಪಾರ್ವತಮ್ಮ ಅವರ ಒಪ್ಪಿಗೆಯೊಂದಿಗೆ ಅಪ್ಪಾಲಮ್ಮ ಅವರನ್ನ ವಿವಾಹವಾಗಲು ನಿರ್ಧರಿಸಿದ್ರಂತೆ. ಇದಾದ ಬಳಿಕ ಪಾಂಡಣ್ಣ ಅಪ್ಪಾಲಮ್ಮನಿಂದ ಮಗು ಪಡೆದಿದ್ದಾರೆ. ಇದೀಗ ಮತ್ತೊಂದು ಮಗು ಬೇಕೆಂಬ ಬಯಕೆಯನ್ನ ತನ್ನ ಹೆಂಡತಿಯರ ಬಳಿ ಹೇಳಿದ್ದಕ್ಕೆ ಪಾರ್ವತಮ್ಮ ಮತ್ತು ಅಪ್ಪಾಲಮ್ಮ ಸೇರಿಕೊಂಡು ಗಂಡನಿಗೆ ಮತ್ತೊಂದು ಮದುವೆ ಮಾಡುವಂತೆ ನಿರ್ಧರಿಸಿದ್ದಾರೆ. ಇನ್ನು ಈ ಮದುವೆ ಸಮಾರಂಭವು ಜೂನ್ 25, 2024ರಂದು ಕುಟುಂಬದ ಎರಡೂ ಕಡೆಯವರ ಸಮ್ಮುಖದಲ್ಲಿ ಅದ್ದೂರಿಯಾಗಿ ನಡೆಯಿತು. ಸದ್ಯ ಈ ಸುದ್ದಿ ಭಾರಿ ವೈರಲ್ ಆಗುತ್ತಿದೆ. ಇನ್ನು ಈ ಮದುವೆ ಬಗ್ಗೆ ಅಲ್ಲಿನ ಸ್ಥಳೀಯರು ಮಾತನಾಡಿದ್ದು, ಕೆಲವು ಬುಡಕಟ್ಟು ಜನಾಂಗಗಳಲ್ಲಿ 2 ಬಾರಿ ಮದುವೆಯಾಗುವ ಸಂಪ್ರದಾಯವಿದೆ. ಆದರೆ ಮೂರನೇ ಮದುವೆಯಾಗುವುದು ಬಹಳ ಅಪರೂಪ ಎಂದು ಹೇಳಿದ್ದಾರೆ. ಆದರೆ ಇನ್ನೊಂದು ಹುಡುಗಿಯನ್ನ ನೋಡಿದ್ರೆ ಕೆಂಡಾಮಂಡಲಗೊಳ್ಳುವ ಇಂತಹ ಕಾಲದಲ್ಲಿ ಇಲ್ಲಿ ಇಬ್ಬರು ಹೆಂಡತಿಯರು ಸೇರಿಕೊಂಡು ತನ್ನ ಗಂಡನಿಗೆ ಮೂರನೇ ಮದುವೆ ಮಾಡಿಸಿದ್ದಾರೆ ಎಂದರೆ ಒಮ್ಮೆ ಆಶ್ಚರ್ಯವಾಗುವುದು ಪಕ್ಕಾ.